ಸರ್ ಇದು ಆಸ್ಪತ್ರೆಯಲ್ಲಿ ಇದ್ದರೂ ನಿಮ್ಗೆ ಗೊತ್ತಿತ್ತು ನೀವು ಬಿಗ್ ಬಾಸ್ ಶೋ ಮಾಡಕ್ಕೆ ಬಂದಿದ್ರಿ. ನಿಮಗೆ ಗೊತ್ತಾದರೂ ನೀವು ಶೋನ ಕಂಟಿನ್ಯೂ ಮಾಡಿದ್ರಿ ಅಂತ ಹೇಳ್ತಾರೆ, ಅದು ನಿಜ ರೀ ಸರ್? ಗೊತ್ತಾದ್ರು ಅಂದರೆ ಸ್ವಲ್ಪ ಕ್ರಿಟಿಕಲ್ ಆಗಿದ್ದಾರೆ ಅನ್ನೋದು ಗೊತ್ತಾಯಿತು. ಬಟ್ ಇಲ್ಲಿ ಏನಾಗಿದೆಮ್ಮ, ಅದು ನಾರ್ಮಲ್ ಎಪಿಸೋಡ್ ಅಲ್ಲ ಅವತ್ತು. ಹೌದೌದೌದೌದು, ಕೆಟ್ಟ ಜಗದೀಶ್ ಎಪಿಸೋಡ್ ಅವ್ರು ಅದು. ಹೊರಗಡೆ ಹೋಗಿದ್ರು, ಇಲ್ಲಲ್ಲಿ ಮನೆ ಬೆಂಕಿ ಕೆಟ್ಟಂದ್ರೆ ಸರ್ ಉರಿತಾ ಇತ್ತು. ಭಯಂಕರ ಅಂತ. ಏನಾಗಿತ್ತು, ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ. ಎಪಿಸೋಡೇ ಸ್ಟಾರ್ಟ್ ಆಗಿರಲಿಲ್ಲ ಅಂದರೆ ಬೇರೆ ವಿಚಾರ. ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ, ಅರ್ಧದಲ್ಲಿ ಬಿಟ್ಟೋದ್ರೆ ಒಳಗಡೆ ಇರೋರು ಎಲ್ಲ ಅರ್ಧಂಬರ್ಧಾಗಿ ಯಾರ್ಯಾರ ಜೀವನ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಅದು ಮುಗಿಸ್ಲೇಬೇಕು, ಕರೆಕ್ಟಾ? ಸೊ ಅದು ಮಾಡಲೇಬೇಕಾಗಿರೋ ಪರಿಸ್ಥಿತಿ ಬಂತು ಅವತ್ತು. ಸೊ ಮಾಡಿಬಿಟ್ಟು ಓಡಿದ್ದೀವಿ ನಾವು ಆ್ಯಕ್ಚುಲಿ. ಬಟ್ ಸರ್ ಅದು ನಿಮ್ಮ ಕರ್ತವ್ಯ ಪ್ರಜ್ಞೆ ಇದೆ ಅಲ್ಲ ಸರ್, ನಮಗೆಲ್ಲ ಮಾದರಿ ಸರ್. ಯಾಕಂದರೆ ನಾವು ಲೈವಲ್ಲಿ ಕುಂತಾಗ ಸರ್ ಭಾಳ ಸರ್, ಈಗ ನನ್ನ ಮಗ ಇದ್ದಾನೆ, ಫೋನ್ ಬರುತ್ತೆ ಹುಷಾರಿಲ್ಲ ಅಂತಂದಾಗ ನಾನು ಮೈಕ್ ತೆಗೆದು ಹೋಯೇ ಬಿಡ್ತೀನಿ ರೀ ಸರ್, ನನ್ನ ಭಯ ನನಗೆ. ಬಟ್ ನಿಮ್ಮಂಥವರೆಲ್ಲ ರೋಲ್ ಮಾಡಲ್ಸ್. ಯಾಕಂದರೆ ನೀವು ಏನು ಮಾಡಿದ್ರು ನಡೆಯುತ್ತೆ, ನೀವು ತುಂಬ ದೊಡ್ಡ ಸ್ಟಾರ್ಸೇ ಆಗಲ್ಲಪ್ಪ ಅಂತ ನೀವು ವಾಪಸ್ ಬರ್ಬೋದಾಗಿತ್ತು. ಬಟ್ ನೀವು ನಿಂತ್ರಿ, ಮಾಡಿದ್ರಿ, ಅದೆಲ್ಲ ನಮಗೆ ನಿಜಕ್ಕೂ ಇವರ ರೋಲ್ ಮಾಡಲ್. ಹೇಗೆ ಕರ್ತವ್ಯವನ್ನು ಹೇಗೆ ಆ ಪ್ರಜ್ಞೆನ ಇಟ್ಕೊಂಡು ಮಾಡೋದು ಅಂತ. ಸರ್ ಯೂಶಲಿ ಏನಾಗುತ್ತಂತ ಸರ್, ತಾಯಿಯವರು ತೀರ್ಕೊಂಡಾಗ ಸರ್ ತನಗೆ ಮಗಳಿದ್ರೆ ಮಗಳಲ್ಲಿ ತಾಯಿನ ನೋಡ್ತಾರೆ ಸರ್. ನಿಮ್ಗೆ ಹಂಗೆ ಅನಿಸುತ್ತಾ? ನನ್ನ ತಾಯಿ ಮಗಳು ಅಷ್ಟೆ. ಮಗಳೂ ಮೇಲೆ ಅಷ್ಟೇ ಪ್ರೀತಿ ಇದೆ. ಬಟ್ ನನ್ನ ತಾಯಿ ಅಲ್ಲ. ಅದು ಇನ್ನೊಬ್ಬರಲ್ಲಿ ನೀವು ಒಬ್ಬರು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ನೋಡ್ತೀರಾ? ಸ್ನೇಹಿತರನ್ನು ಇನ್ನೊಬ್ಬರಲ್ಲಿ ನೋಡೋಕ್ಕಾಗಲ್ಲ. ಕರೆಕ್ಟ್. ಸ್ನೇಹಿತರನ್ನು ಕೂಡ ಒಬ್ಬರು ಈ ಥರ ಅವನು ಇವಾಗ ನಾನು ಅವನು ಮಾತಾಡ್ತಲ್ಲ, ಅವನು ನಿನ್ನಲ್ಲಿ ನೋಡ್ತೀನಿ, ಹೆಂಗಾಗುತ್ತದು? ಸಾಧ್ಯನೇ ಇಲ್ಲ. ಅವೆಲ್ಲ ಸುಮ್ಮನೆ ನಮ್ಮ ಖುಷಿಗೆ ನಾವು ಹೇಳ್ಕೋಬೇಕಷ್ಟೇ. ಹಿಂಗೆ ಚಾನ್ಸೇ ಇಲ್ಲ. ಕಷ್ಟ ಆಗುತ್ತೆ ಅದು. ಕಷ್ಟ ಅಲ್ಲ, ಅದು ಅವ್ರವ್ರೆ, ಅದಕ್ಕೆ ಸ್ಪೆಷಲ್ ಅಲ್ಲ. ಎಲ್ಲರೂ ಕಾಣ್ತಾರಂದ್ರೆ ಯಾರು ಸ್ಪೆಷಲ್ ಹೆಂಗಾಗ್ತಾರೆ ಅವಾಗ? ತಾಯಿ ಆಗಕ್ಕೆ ಸಾಧ್ಯ ಇಲ್ಲ. ತಾಯಿ ಅಲ್ಲ, ಯಾರು ಆಗಕ್ಕಾಗಲ್ಲ. ಅದರಲ್ಲಿ ತಾಯಿ ಅನ್ನೋದೇನಿದೆ, ತಾಯಿ ತಂದೆ ಅನ್ನೋದೇನಿದೆ, ಒಂದು ಬೇರೆ ಸ್ಥಾನ ಇಬ್ರಿಗೂ. ಕರೆಕ್ಟ್. ಅದನ್ನ ಇನ್ನೊಬ್ಬರಲ್ಲಿ ನೋಡ್ತೀವಿ, ಅದೆಲ್ಲ ಸಾಧ್ಯನೇ ಇಲ್ಲ. ಸರ್ ಫೋನ್ ಮಾಡಿ ಊಟ ಮಾಡಿದ್ಯಾ, ತಿಂಡಿ ತಿಂದ, ಹಿಂಗೆ ಕೇಳೋರಿ ಸರ್? ನನ್ನ ಅಕ್ಕಪಕ್ಕ ಎಲ್ಲರೂ ಫೋನ್ ಇಟ್ಕೊಂಡಿರೋದು. ಯಾಕೆ ನಿಮ್ಮ ಚಕ್ರವರ್ತಿದೇ ಇತ್ತು. ನೀವು ಇನ್ನೊಂದು ನಮ್ದಲ್ಲ, ಒಂದು ಅದ್ಭುತ. ಅವತ್ತು ಕೊನೆ ದಿವಸ ಹೋಗ್ಬೇಕಾದ್ರೆ ಇವ್ರು ನಮ್ಮ ಮನೇಲಿದ್ದರು. ನಾವಿಬ್ಬರು ಕೆಳಗಡೆ ಒಟ್ಟಿಗೆ ಬರ್ತೀವಿ, ಹೋಗಿ ಕಾಲಿಗೆ ಬಿದ್ದು ಎಲ್ಲ ಮಾಡಿ ಹೋಗ್ತೀನಿ. ಹೊರಡೋ ಟೈಮಲ್ಲಿ ನಾರ್ಮಲಾಗಿ ಮನೆ ಬಾಗಿಲು ತನಕ ಬಂದು ಅವರೇ ಕಾಲಿಗೆ ಬಿದ್ದಾಗ ಅವ್ರು ಬಂದು ಕುಂಕುಮ ಎಲ್ಲ ಹಚ್ಚಿ ನನಗೆಲ್ಲ ಮಾಡಿ ಹೋಗಿ ಬಾ ಅಂತ ಕಳ್ಸಿ, ಅದು ಮಾಡಿ ಇದು ಮಾಡಂತ ಹೇಳಿ ಕಳಿಸಿ ಮನೆ ಬಾಗಿಲು ಹತ್ರ ಬಂದು ವಾಪಸ್ ಹೋಗೋವನಿಗೆ ಕೈ ಹಿಡಿದು ಮತ್ತೆ ಕರೆದ್ರು ನನಗೆ 2 ಸತಿ ಮತ್ತೆ ತಬ್ಕೊಂಡ್ರು. ನಾನು ಕೇಳಿದ್ ಏನು ಸ್ಪೆಷಲ್ ಇವತ್ತು ಅಂದೆ. ಏನಿಲ್ಲ, ಹುಷಾರಾಗಿ ಹೋಗು, ಚೆನ್ನಾಗಿ ನಡ್ಸ್ಕೊಡು. ಆಮೇಲೆ ಇವ್ರು ನೋಡಿದ್ರು, ನೀ ಅಲ್ಲಿತ್ತಿದ್ದೀರ ಬನ್ನಿ ಇಲ್ಲಿ ಅಂದರು. ಇವರು ಹೋದ್ರ ಹತ್ರ, ಇವ್ರು ಕಾಲಿಗೆ ಬಿದ್ದರು. ಚೆನ್ನಾಗಿ ಏನು ಹೇಳಿದ್ರು ನಿಮಗೆ? ಹುಷಾರಪ್ಪ ನೀನು ಅಂತಂದ್ರು ಇವ್ರಿಗೆ. ಸೊ ಲಾಸ್ಟಲ್ಲಿ ಈವನ್ ಹಿ ಗಾಟ್ ಬ್ಲೆಸ್ಸಿಂಗ್ಸ್. ಅಲ್ಲಿಂದ ಹೊರಟ್ವಿ, ರಾತ್ರಿ ಮಾತಾಡಿದ್ವಿ. ನಾರ್ಮಲಿ ಬೆಳಗ್ಗೆ ಎದ್ದಾಗ ಫಸ್ಟ್ ಮೆಸೇಜ್ ಅವ್ರದ್ದೇ ಇರುತ್ತೆ. ಅವತ್ತು ಬಂದಿರಲಿಲ್ಲ. ನಾನು ಇದೇನಿದು ಅಂದ್ಬಿಟ್ಟು, ಬಟ್ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ನಾನು. ಮೇ ಬಿ ತಲೆನೋವು ಅಂದ್ಕೊಂಡು. ನಮ್ಮ ತಾಯಿ ಮೈಗ್ರೇನ್ ಜಾಸ್ತಿ ಬರೋದು. ಕೆಲವು ದಿವಸ ಸ್ವಲ್ಪ ಲೇಟಾಗಿ ಬಂದಿದೆ, ದಟ್ ಈಸ್ ಮೇ ಬಿ 5%. ಸೊ ಹಾಗೆ ಅಂದ್ಕೊಂಡು ನಾನೇನು ಮಾಡಿದೆ, ಸರಿ ಆಮೇಲೆ ಮಾತಾಡೋಣ, ಕಾಫಿ ಕುಡ್ದಲ್ಲಿ ಮಾಡ್ತಾ. ಅಷ್ಟರೊಳಗೆ ಈ ಚಾನಲ್ನವರೆಲ್ಲ ಬಂದಿದ್ದರು. ಬಿಕಾಸ್ ಅವತ್ತು ಹೇಳಿದ್ನಲ್ಲ, ದೊಡ್ಡ ಎಪಿಸೋಡ್ ಇರೋದ್ರಿಂದ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಇದನ್ನು ಏನು ಮಾಡ್ತೀರಾ, ಅದೆಲ್ಲ ಡಿಸ್ಕಷನ್ ನಡೀತಾ ಜಾಸ್ತಿ ಲೇಟ್ ಆಯಿತು. ಟೈಮ್ ಆಗ್ಬಿಟ್ಟಿದೆ, ನಡೀರಿ ನಾವು ಹೊರಡೋಣ. ನಾನು ಅಷ್ಟರೊಳಗೆ ಹೊರಡ್ಬೇಕಾದ್ರೆ ನಮ್ಮ ಅಕ್ಕನ ಫೋನ್ ಬಂತು, ಸ್ವಲ್ಪ ಹುಷಾರಿಲ್ಲ ಕಣಂಗೆ, ಆಸ್ಪತ್ರೆಗೆ ಕರ್ಕೊಂಡ್ಬಂದು, ತುಂಬ ಇದು ಮಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಎಪಿಸೋಡ್ ಆಗೋಕ್ಕಿಂತ ಮುಂಚೆ ನಾನು ಪ್ರತಿ ಡಾಕ್ಟ್ರುಗಳಿಗೆ ಫೋನ್ ಹಾಕಿ ಎಲ್ಲರನ್ನೂ ಅಲ್ಲಿ ಕಳಿಸಿ ಒಂಚೂರು ಅಟೆಂಡ್ ಮಾಡಿ ನೋಡಿ. ನನಗೆ ಅಲ್ಲೂ ಅಷ್ಟು ದೊಡ್ಡ ಸೀರಿಯಸ್ನೆಸ್ ಅಂತ ಇರಲಿಲ್ಲ. ಅಂದರೆ ಸ್ವಲ್ಪ ತುಂಬ ಹುಷಾರಿಲ್ಲ ಅನ್ನೋದಿತ್ತು. ಸರಿ, ಅದು ನಡೆದಿದೆ ಎಷ್ಟೋ ಸತಿ. ಅದು ಹುಷಾರಿಲ್ಲ ಅನ್ನೋದಾಗಲಿ ಇನ್ನೊಂದಾಗಲಿ, ಆ ಏಜ್ ಮತ್ತೆ ರಿಕವರಿ ಆಗಿದ್ದಾರೆ ಹಂಗೆ ಅಂತ ಅನ್ಕೊಂಡ್ರೆ ಎಲ್ಲರಿಗೂ ಅಟೆಂಡ್ ಮಾಡಿ ಎಲ್ಲ ಮಾಡಿ ಹೋದೆ. ಹೋಗಿ ವಾಪಸ್ಸು ಅವತ್ತು ಮಾತ್ರ ಹೇಳಿದೆ, ಸ್ವಲ್ಪ ಜಾಸ್ತಿ ಬ್ರೇಕ್ಸ್ ತೊಗೊಂಬೇಡಿ, ಬೇಗ ಮುಗಿಸ್ಬಿಡಿ ನನಗೆ ಮತ್ತು ಇದಂತ. ಆಯಿತು. ಫಸ್ಟ್ ಬ್ರೇಕ್ ಆಗೋಷ್ಟರೊಳಗಡೆ ಸ್ವಲ್ಪ ಸೀರಿಯಸ್ಸು. ಆಗ ನಮ್ಮ ಅಕ್ಕ ಆಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಫೋನಲ್ಲಿ. ನನಗೆ ಅಲ್ಲಿ ಗಾಬರಿ ಆಗಿ ಸ್ಟಾರ್ಟ್ ಆಗಿ, ಏನು ಮಾತಾಡ್ತಾ ಇದ್ದೀವಿ, ಏನಾಯ್ತಮ್ಮ? ಇಲ್ಲ ಯಾಕೋ ಹಿಂಗಾಗ್ತದೆ ಹೆಂಗಾಗ್ತದೆ, ಬಿ ಪಿ ಇದಾಗ್ತಾಯಿಲ್ಲ, ಶುಗರ್ ತುಂಬ ಮೇಲಾಗಿದೆ, ಅವರಿಗೆ ಇದು ಕಾನ್ಷಿಯಸ್ ತಪ್ತಾ ಇದ್ದಾರೆ. ಇದು ಅಲ್ಲಿ ನನಗೆ ತುಂಬ ಬಂದ್ಬಿಡು ನೀನು ಅಂತ ಯಾರವರು. ನನಗೆ ಇಮ್ಮಿಡಿಯೇಟಾಗಿ ಹೊಡ್ತೀನಿ, ತಾಳು ಮುಗಿಸ್ಬಿಟ್ಟು ಹೊಟ್ಬಿಡ್ತೀನಿ ನಾನು ಅಂದ್ಬಿಟ್ಟು ಅಲ್ಲಿ ಹೋಗಿ ಬ್ರೇಕ್ ಇಲ್ದೇನೆ ಐ ಥಿಂಕ್ ಆಲ್ಮೋಸ್ಟ್ 2 hours ಮಾಡಿದ್ದೀವಲ್ಲ. 2 hours ಮೇಲೆ ಆ ಒಂದು ಸೆಗ್ಮೆಂಟ್ ನಿಂತ್ಕೊಂಡು ಮುಗಿಸಿ ಹೋಗೋಷ್ಟರೊಳಗೆ ಅಲ್ಲಿ ಹೋಗಿ ಇಲ್ಲಿ ಬರ್ತಾಯಿದ್ದೀವಿ, ವೆಂಟಿಲೇಟ್ರಿಗೆ ಹಾಕಬೇಕು ಅಂತ ಬಂತು ವಿಚಾರ. ವೆಂಟಿಲೇಟ್ರಿಗೆ ಅಂದಮೇಲೆ ಅದು ತುಂಬ ಡೆಲಿಕೇಟ್ ಅಮ್ಮ. ಅದು ಓಡಿದ್ವಿ ಇಲ್ಲಿಂದ. ಟೈಮ್ 58 ನಿಮಿಷ ತೋರಿಸ್ತಾ ಇದೆ ಹಾಸ್ಪಿಟ್ಲಿಗೆ.
ಬನ್ನಿ 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 ಅಂತ ತೊಗೊಂಡು ಏನು ಡಿಸಿಷನ್ ತೊಗೊಬೇಕು ನಮ್ಮ ಅಕ್ಕವರೆಲ್ಲ ಬೇಡ ವೆಂಟಿಲೇಟ್ರು ನೀನು ಬಾ ಇನ್ನೇನು 20 ನಿಮಿಷ ಇದೆ ರೀಚ್ ಆಗಕ್ಕೆ ಅಂದಾಗ ಡಾಕ್ಟ್ರಿಗೆ ಮತ್ತೆ ಅಂದರೆ ಲೈನಲ್ಲೇ ಇದ್ರು ಅವರು ಕಲ್ಲಲ್ಲೇ ಕೇಳಿದಾಗ ಅವರು ಇಲ್ಲ ಸರ್ ನಾನು ಅವಾಗ ನಮ್ಮ ಡಾಕ್ಟ್ರಿಗೆ ಕೇಳಿದೆ ಸರ್ ನಿಮ್ಮ ಕಡೆಯಿಂದ ಕರೆಕ್ಟಾಗಿ ಹೇಳಿ ಏನು ಮಾಡಬೇಕು ನಾನು ಸರ್ ನೀವು ಇದನ್ನು ಹೋಗಲಿಲ್ಲ ಅಂದರೆ ಇದೊಂದೇ ದಾರಿ ಇರೋದು ಅಗ್ರೆಸಿವ್ ಆಗಿ ಮೆಡಿಸಿನ್ಸ್ ಕೊಡೋಕ್ಕೆ ಬಟ್ ದೇರ್ ಇಸ್ ನೋ ಅದರ್ ವೇ ಮಾಡಲಿಲ್ಲ ಅಂದರೆ ವಿ ಕಾಂಟ್ ಅಶ್ಯೂರ್ ಇವನ್ ನೆಕ್ಸ್ಟ್ 10 ಮಿನಿಟ್ಸ್ ಅಂದರು ನೀವು ಮಾಡಿ ಸರ್ ಅಂತ ಹೇಳಿ ಓಡಿದ್ದು ನಾವು ಅಲ್ಲಿ ಹೋಗೋಷ್ಟರೊಳಗೆ ವೆಂಟಿಲೇಟರ್ಗೆ ಹಾಕಿದ್ರು ಅದು ನೋಡೋಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು ಅಷ್ಟೇ ನೆಕ್ಸ್ಟ್ ಡೇ ಬೆಳಗ್ಗೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.